ಮಂಗಳೂರು ಅಂದಾಕ್ಷಣ ನೆನಪಾಗುವುದು ಮಂಗಳೂರಿನ ಉರುವದ ಶ್ರೀ ಮಾರಿಯಮ್ಮ ದೇವಸ್ಥಾನ. ಅಮ್ಮ ಮಾರಿಯಮ್ಮ ನೆಲೆಯಾಗಿರುವ ಉರುವದಲ್ಲಿರುವ ಕ್ಷೇತ್ರ. ಶ್ರೀ ಮಾರಿಯಮ್ಮ ದೇವರ ವಿಶೇಷ ಅಂದರೆ ನಮ್ಮ ನಾಡಿನ ಮೊಗವೀರ ಬಂಧುಗಳು ಆರಾಧನೆ ಮಾಡಿಕೊಂಡು ಬಂದಿರುವಂಥ ಪುಣ್ಯಕ್ಷೇತ್ರ. ಜೊತೆಗೆ ಇದು ಈಗ ಸಮಸ್ತ ಭಕ್ತಾಭಿಮಾನಿಗಳು ಆರಾಧನೆ ಮಾಡಿಕೊಂಡು ಬರುವಂಥ ಪುಣ್ಯಕ್ಷೇತ್ರ. ಹಿರೆ ಮಹಿಮೆನೆ ಸುಗಿತೊಂದು ಅಮ್ಮ, ಹಿರೆ ಪಾದನು ನಮಿಸೊಂದು ಅಮ್ಮ. ಸುಮಾರು 600ರಿಂದ 800 ವರ್ಷಗಳ ಇತಿಹಾಸ ಉರುವದ ಶ್ರೀ ಮಾರಿಯಮ್ಮ ದೇವಸ್ಥಾನಕ್ಕೆ. ಕಂಚಿಲ್ದ ಸೇವೆ ಬಹಳ ಪ್ರಮುಖವಾದಂಥ ಸೇವೆ ಇದು. ಯಾರಿಗೆ ಮಕ್ಕಳಾಗಲಿಲ್ಲ ಅವರು ಇಲ್ಲಿ ಹರಕೆಯನ್ನು ಒಪ್ಪಿಸಿದಾಗ ಅವರಿಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗ್ತದೆ. ಆದ್ಮೇಲೆ ಉರುವ ಮಾರಿಯಮ್ಮ ದೇವಸ್ಥಾನ ಈಗ ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿದೆ. 2024ರ ಫೆಬ್ರವರಿ 11ರಿಂದ 15ರವರೆಗೆ ಪ್ರತಿದಿನ ವೈವಿಧ್ಯಮಯ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು. ನಮಸ್ಕಾರ. ವಿ4 ವಾಹಿನಿ ಮತ್ತು ವಿ4ನ ಸಮಗ್ರ ಮಾಹಿತಿ ತಂತ್ರಜ್ಞಾನ ಸಂಬಂಧಿತ ಕ್ಷೇತ್ರಗಳಲ್ಲಿ ಪ್ರಸಾರವಾಗುವ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ವಿ4 ವ್ಯವಸ್ಥಾಪಕ ನಿರ್ದೇಶಕ ಲಕ್ಷ್ಮಣ್ ಕುಂದರ್ ಮತ್ತು ವಿ4ನ ಸಮಗ್ರ ಕ್ರಿಯಾಶೀಲ ಬಳಗದ ಪರವಾಗಿ ತಮಗೆಲ್ಲ ಮತ್ತು ನನ್ನ ವೈಯಕ್ತಿಕವಾದಂಥ ಶುಭಾಶಯಗಳನ್ನು ನೀಡುತ್ತಾ ಈ ದಿನ ಪ್ರಾಯ ತಾವೆಲ್ಲ ನಿರೀಕ್ಷೆ ಮಾಡುವ ಕಾರ್ಯಕ್ರಮ ನಮ್ಮ ದರ್ಪಣದಲ್ಲಿ ಪ್ರಸಾರವಾಗಲಿದೆ. ಮಂಗಳೂರು ಅಂದಾಕ್ಷಣ ನೆನಪಾಗುವುದು ಮಂಗಳೂರಿನ ಉರುವದ ಶ್ರೀ ಮಾರಿಯಮ್ಮ ದೇವಸ್ಥಾನ. ಅಮ್ಮ ಮಾರಿಯಮ್ಮ ನೆಲೆಯಾಗಿರುವ ಉರುವದಲ್ಲಿರುವ ಕ್ಷೇತ್ರ. ಕುಂಭ ಮಾಸದಲ್ಲಿ ಸಂಭ್ರಮ ಮೆರೆವ ಪರ್ವ ಪೂಜೆಗಳ ಕ್ಷೇತ್ರ. ಇದು ಭಕ್ತಿ ಭಾವದ ಕ್ಷೇತ್ರ. ಇದು ಉರುವದ ಶ್ರೀ ಮಾರಿಯಮ್ಮ ದೇವಸ್ಥಾನಕ್ಕೆ ಅನನ್ಯವಾದ ಪರಂಪರೆ ಇದೆ. ಇಲ್ಲಿನ ಆಚರಣೆಗಳು, ಇಲ್ಲಿನ ವೈಶಿಷ್ಟ್ಯಗಳು ಲಕ್ಷಾಂತರ ಕೋಟ್ಯಾಂತರ ಮಂದಿ ಜಗತ್ತಿನಾದ್ಯಂತ ಆರಾಧನೆ ಮಾಡಿಕೊಂಡು ಬರುವಂಥ ಶ್ರೀ ಮಾರಿಯಮ್ಮ ಸಾನ್ನಿಧ್ಯದ ಕಾರ್ಯಕ್ರಮ ಈ ದಿನ ನಿಮ್ಮ ಮುಂದೆ ಪ್ರಸಾರವಾಗ್ತದೆ. ಆದ್ಮೇಲೆ ಈ ಪ್ರಸಾರದಲ್ಲಿ ಈ ದಿನ 2 ಭಾಗಗಳಿವೆ. ಒಂದು, ಈಗ ಅಂದರೆ ಈ ಬಾರಿಯ 2024ರ ಫೆಬ್ರವರಿ 11ರಿಂದ 15ರವರೆಗೆ ಬ್ರಹ್ಮಕಲಶೋತ್ಸವ ಇಲ್ಲಿ ನಡೆಯಲಿದೆ. ಹಾಗಾಗಿ ಬ್ರಹ್ಮಕಲಶೋತ್ಸವದ ಸಂದರ್ಭದ ಸಿದ್ಧತೆಗಳ ನಮ್ಮ ದೇವಸ್ಥಾನ ಮತ್ತು ಬ್ರಹ್ಮಕಲಶಕ್ಕೆ ಪೂರ್ವವಾಗಿ ಇಲ್ಲಿ ನಡೆದುಕೊಂಡು ಬಂದಂಥ ಉತ್ಸವಗಳು, ಮಾರಿಪೂಜೆ, ಇಲ್ಲಿನ ಸಾಂಸ್ಕೃತಿಕ ವೈಭವಗಳು, ಇಲ್ಲಿನ ಪರಂಪರೆ ಇದೆಲ್ಲವೂ ಎರಡನ್ನು ಜೊತೆಯಾಗಿ ಈ ದಿನದ ಕಾರ್ಯಕ್ರಮದಲ್ಲಿ ತಮಗಾಗಿ ಅರ್ಪಣೆ ಮಾಡ್ತೇವೆ. ಒಂದು, ನಾವು ಬ್ರಹ್ಮಕಲಶಕ್ಕೆ ಸಿದ್ಧತೆ ಮಾಡಿಕೊಳ್ಳುವ ಮೊದಲಿನ ಮಾರಿಯಮ್ಮ ದೇವಸ್ಥಾನ. ಎರಡನೆಯದಾಗಿ ಬ್ರಹ್ಮಕಲಶಕ್ಕೆ ಈಗ ಸಿದ್ಧತೆಗೊಳ್ಳುತ್ತಿರುವಂತಹ ಮಾರಿಯಮ್ಮ ದೇವಸ್ಥಾನ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಉಪಸ್ಥಿತಿಗೆ ಬಹಳ ಪ್ರೀತಿಯಿಂದ ಶ್ರೀ ಮಾರಿಯಮ್ಮ ದೇವರ ಅನುಗ್ರಹ ತಮ್ಮ ಪಾಲಿಗೆ, ಎಲ್ಲರ ಪಾಲಿಗೆ ಇರಲಿ ಅಂತ ಹಾರೈಸಿದ ಕಾರ್ಯಕ್ರಮ ಆರಂಭ ಮಾಡೋಣ.
ಮಂಗಳೂರಿನಲ್ಲಿ ಬಹಳ ಪ್ರಮುಖವಾದಂಥ ಪ್ರದೇಶ ಉರುವ. ಈ ಉರುವದಲ್ಲಿ ನಾವು ನಾರಾಯಣಗುರು ವೃತ್ತದಿಂದ, ನಾವು ಮೊದಲ ಲೇಡಿಲ್ ವೃತ್ತ ಅಂತ ಕರಿತಾ ಇದ್ದೇವೆ, ಈಗ ನಾರಾಯಣಗುರು ವೃತ್ತ, ಅಲ್ಲಿಂದ ನಾವು ಉರುವ ಮಾರುಕಟ್ಟೆಗೆ, ಅಂದರೆ ಉರುವ ಮಾರ್ಕೆಟ್ಗೆ ಬರುವಾಗ, ಉರುವ ಮಾರ್ಕೆಟಿನಿಂದ ಸ್ವಲ್ಪ ಹಿಂದೆ ನಾವು ಮುಂದೆ ಬರ್ತಾ ಇರುವಾಗಂತ ಬಲಭಾಗದಲ್ಲಿ ಶ್ರೀ ಮಾರಿಯಮ್ಮನ ಸನ್ನಿಧಿ. ಅಲ್ಲಿ ಎದುರು ಭಾಗದ ರಸ್ತೆಯಿಂದ ಹೋದರೆ ಅದು ಅಶೋಕನಗರಕ್ಕೆ ಸೇರಿಕೊಳ್ತದೆ. ಇಂಥ ಒಂದು ಕೂಡು ಸ್ಥಳದಲ್ಲಿ ನೆಲೆಯಾಗಿರುವರು ಶ್ರೀ ಮಾರಿಯಮ್ಮ. ಶ್ರೀ ಮಾರಿಯಮ್ಮ ದೇವರ ವಿಶೇಷ ಅಂದರೆ, ನಮ್ಮ ನಾಡಿನ ಮೊಗವೀರ ಬಂಧುಗಳು ಆರಾಧನೆ ಮಾಡಿಕೊಂಡು ಬಂದಿರುವಂಥ ಪುಣ್ಯಕ್ಷೇತ್ರ. ಜೊತೆಗೆ ಇದು ಈಗ ಸಮಸ್ತ ಭಕ್ತಾಭಿಮಾನಿಗಳು ಆರಾಧನೆ ಮಾಡಿಕೊಂಡು ಬರುವಂಥ ಪುಣ್ಯಕ್ಷೇತ್ರ. ಆಡಳಿತದ ವ್ಯವಸ್ಥೆಯನ್ನು ನಮ್ಮ ಮೊಗವೀರ ಬಾಂಧವರಿಗೆ ಸಂಬಂಧಪಟ್ಟ ಅವರ ಬೇರೆ ಬೇರೆ ಸಭಾಗಳಿವೆ, ಮಹಾಸಭಾಗಳಿವೆ, ಆಮೇಲೆ ಅವ್ರದ್ದು ಸಂಯುಕ್ತವಾದಂಥ ವ್ಯವಸ್ಥೆ ಇದೆ, ಆಮೇಲೆ ಮನೆತನಗಳಿವೆ. ಅವರೆಲ್ಲ ಸೇರಿದು ಅವರ ಆಡಳಿತ ಸಮಿತಿ ಈ ಕಾರ್ಯವನ್ನು ನಡೆಸ್ತಾ ಇದೆ. ಸುಮಾರು 600ರಿಂದ 800 ವರ್ಷಗಳ ಇತಿಹಾಸ ಉರುವದ ಶ್ರೀ ಮಾರಿಯಮ್ಮ ದೇವಸ್ಥಾನಕ್ಕಿದೆ. ಹಿಂದೆ ಇಲ್ಲಿನ ಬೋಳೂರಿನ ಚುಳ್ಳಿ ಗುರಿಕಾರ ಎಂಬ ಮನೆತನದ ಓರ್ವರು ಘಟ್ಟಕ್ಕೆ ಕೆಲಸಕ್ಕಂತ ತೆರಳಿದವರು ಹಿಂದೆ ಬಂದಾಗ ಶ್ರೀ ಮಾರಿಯಮ್ಮ ಆವಾಹನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಇದು ಊರಲ್ಲಿ ಪ್ರತಿಯೊಬ್ಬರ ಮನೆ ಮಾತಾಗಿ ಮುಂದಿನ ದಿನಗಳಲ್ಲಿ ಶ್ರೀ ಮಾರಿಯಮ್ಮ ದೇವರಿಗೆ ಇಲ್ಲಿ ಗುಡಿಯನ್ನು, ದೇವಸ್ಥಾನವನ್ನು ಕಟ್ಟಬೇಕು ಎಂಬ ಒಂದು ತೀರ್ಮಾನಕ್ಕೆ ಬರಲಾಗ್ತದೆ. ಆಗ ಆ ತೀರ್ಮಾನದಂತೆ ದೇವರನ್ನು ಪ್ರಾರ್ಥನೆ ಮಾಡಿದಾಗ ಶ್ರೀ ಮಾರಿಯಮ್ಮ ದೇವರು ಒಂದು ನಿರ್ದಿಷ್ಟವಾದ ಸ್ಥಳವನ್ನು ನಿಮಗೆ ನಾನು ಸೂಚಿಸುತ್ತೇನೆ, ನನ್ನ ಅನುಗ್ರಹ ನಿಮಗೆ ಸದಾಕಾಲ ಇರ್ತದೆ ಎಂದು ಅವರು ಆಶೀರ್ವಚನವನ್ನು ಮಾಡ್ತಾರೆ. ಚುಳ್ಳಿ ಗುರಿಕಾರ ಮನೆತನದ ಕಥೆಯನ್ನು ನಿಮಗೆ ನಾನು ಹೇಳಿದೆ. ಆ ಬಳಿಕ ಊರವರು ಸೇರಿ ದೇವರ ಪ್ರೇರಣೆಯಂತೆ ಅವರು ಈಗ ಶ್ರೀ ಮಾರಿಯಮ್ಮ ದೇವಸ್ಥಾನ ಇರುವಂತಹ ಸ್ಥಳವನ್ನು ಆಯ್ಕೆ ಮಾಡ್ತಾರೆ. ಅದು ವಿಶಾಲವಾದ ಸ್ಥಳವಾಗಿತ್ತು. ಅಲ್ಲಿ ಒಂದು ವೃಕ್ಷದ ಕಟ್ಟೆ ಇತ್ತು. ಆ ಕಟ್ಟೆಯ ಪಕ್ಕದಲ್ಲಿ ಓರ್ವ ವ್ಯಕ್ತಿ ಈಶ್ವರನ ಆರಾಧನೆಯನ್ನು ಮಾಡಿಕೊಂಡು ಪುಟ್ಟ ಮೂರ್ತಿ ಇಟ್ಟು ಆರಾಧನೆಯನ್ನು ಮಾಡ್ಕೊಂಡು ಬರ್ತಾ ಇದ್ರು. ಅಲ್ಲೇ ಸ್ವಲ್ಪ ಮುಂದೆ ವಿಶಾಲವಾದ ಪ್ರದೇಶದಲ್ಲಿ ಶ್ರೀ ಮಾರಿಯಮ್ಮ ದೇವರ ಸೂಚನೆಯಂತೆ ಅಲ್ಲಿ ದೇವಸ್ಥಾನ ಸ್ಥಾಪನೆಗೆ ಕಾರ್ಯ ಆರಂಭವಾಯಿತು. ದೇವಸ್ಥಾನದ ಸ್ಥಾಪನೆಗೆ ಸಮಗ್ರ ಮೊಗವೀರ ಬಾಂಧವರು, ಮಕ್ಕಳು, ಮಹಿಳೆಯರು, ವೃದ್ಧರು ಎಲ್ಲರೂ ಸೇರಿ ಯುವಕ ಶಕ್ತಿಯ ಜೊತೆಗೆ ಮತ್ತು ಆಡಳಿತದವರ ಮಾರ್ಗದರ್ಶನದಲ್ಲಿ ಶ್ರೀದೇವರ ಸ್ಥಾನ ನಿರ್ಮಾಣ ಆಯಿತು. ನಾವೀಗ ಈ ದೇವಸ್ಥಾನಕ್ಕೆ ಮತ್ತೊಂದು ಸುತ್ತು ಬರ್ತಾ ಇಲ್ಲಿ ಪ್ರತಿ ವರ್ಷ ನಡೆಯುವಂತ ಮಾರಿಪೂಜೆಯ ಸಂಭ್ರಮದ ಚಿತ್ರಣ ನಿಮಗಾಗಿ ನೀಡ್ತಾ ಇದ್ದೇವೆ. ಇರೆ ಮಹಿಮೆನೆ ಸುಗಿತೊಂದು ಅಮ್ಮ, ಇರೆ ಪಾದನು ನಮಿಸೊಂದು ಅಮ್ಮ, ಸುರುತ ವಂದನೆ ಭಕ್ತಿದಾರಾಧನೆ, ಸುರುತ ವಂದನೆ ಭಕ್ತಿದಾರಾಧನೆ. ಓಂ ಮಹಾತಾಯಿ, ಓಂ ಮಹಾಮಾಯಿ, ಓಂ ಮಾರಿಯಮ್ಮ, ಓಂ ಮಾರಿಯಮ್ಮ, ಓಂ ಮಹಾತಾಯಿ, ಓಂ ಮಹಾಮಾಯಿ, ಓಂ ಮಾರಿಯಮ್ಮ, ಓಂ ಮಾರಿಯಮ್ಮ.
ಶ್ರೀ ಮಾರಿಯಮ್ಮ ದೇವಸ್ಥಾನ ಇಲ್ಲಿ ಅನೇಕ ಸೇವೆಗಳಿವೆ. ಇಲ್ಲಿ ಮೊಗವೀರ ಬಾಂಧವರು ತಮ್ಮ ಮತ್ಸ್ಯ ಸಂಪತ್ತಿನ ಒಂದು ಭಾಗವನ್ನು ದೇವರಿಗೆ ಆಭರಣ ಅಥವಾ ಕಾಣಿಕೆಯ ರೂಪದಲ್ಲಿ ಅರ್ಪಣೆ ಮಾಡಿಕೊಂಡು ಬಂದಿರುವಂಥ ಕ್ರಮ ಇದೆ. ಆದ್ದರಿಂದ ಇಲ್ಲಿಯ ದೇವರಿಗೆ ಎಂಥ ಚಿನ್ನದ ಆಭರಣಗಳ ಅಲಂಕಾರ ಅಂದರೆ ಬಂಗುಡೆ ಸರ, ಭೂತಾಯಿ ಸರ, ಎಟ್ಟಿ ಸರ, ಮಾಂಜಿ ಸರ ಅಂದರೆ ಸಿಗಡಿ ಸರ ಇತ್ಯಾದಿಗಳು, ಅದನ್ನು ನೋಡೋದೇ ಒಂದು ಅದ್ಭುತ. ಅದೆಲ್ಲ ಭಕ್ತಾಭಿಮಾನಿಗಳು ಕೊಟ್ಟಿರುವಂಥ ಕೊಡುಗೆ. ಆಮೇಲೆ ಆಳ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಿದಾಗ ಸಂಕಷ್ಟದಲ್ಲಿರುವವರ ರಕ್ಷಣೆಗೆ ಶ್ರೀ ಮಾರಿಯಮ್ಮ ಬರುವ ಅನುಗ್ರಹವನ್ನು ಕೊಟ್ಟು ಅದನ್ನು ಇಂದಿಗೂ ಅವರು ಆ ಅನುಗ್ರಹವನ್ನು ನೀಡುತ್ತಲೇ ಬಂದಿದ್ದಾರೆ. ಒಂದು ಕಾಲಕ್ಕೆ ಸಮುದ್ರ ಪ್ರಕ್ಷುಬ್ಧಗೊಂಡಾಗ ಮೀನುಗಾರಿಕೆ ಅಸಾಧ್ಯವಾದಾಗ ಕೂಡ ದೇವರ ಪ್ರಾರ್ಥನೆಯನ್ನು ಮಾಡಲಾಯಿತು. ಒಮ್ಮೆ ಮತ್ಸ್ಯ ಕ್ಷಾಮ ತಲೆದೋರಿದಾಗ ಕೂಡ ಇಲ್ಲಿ ಮಾರಿಯಮ್ಮನ ಪ್ರಾರ್ಥನೆಯನ್ನು ಮಾಡಿ ಸಮುದ್ರ ಪೂಜೆಯನ್ನು ನೆರವೇರಿಸಲು ಈಗಲೂ ಮೀನುಗಾರಿಕೆ ಆರಂಭಕ್ಕೆ ಮೊದಲು ಸಮುದ್ರ ಪೂಜೆ ಎಂಬ ಒಂದು ಕಾರ್ಯಕ್ರಮ ಇದೆ. ಸಮುದ್ರಕ್ಕೆ ಹಾಲು ಮುಂತಾದ ಸುವಸ್ತುಗಳನ್ನು ಅರ್ಪಣೆ ಮಾಡಿ ಆ ಬಳಿಕ ಮೀನುಗಾರಿಕೆಯ ಋತು ಆರಂಭವಾಗ್ತದೆ. ಇಂಥ ಒಂದು ಪರಂಪರೆ ನಮ್ಮ ಉರ್ವದ ಮಾರಿಯಮ್ಮ ದೇವಸ್ಥಾನಕ್ಕಿದೆ. ಕಂಚಿಲ್ದ ಸೇವೆ ಬಹಳ ಪ್ರಮುಖವಾದಂಥ ಸೇವೆ ಇದು. ಕಂಚಿಲ್ದ ಸೇವೆ ಅಂದರೆ ಯಾರಿಗೆ ಮಕ್ಕಳಾಗಲಿಲ್ಲ ಅವರಲ್ಲಿ ಹರಕೆಯನ್ನು ಒಪ್ಪಿಸಿದಾಗ ಅವರಿಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗ್ತದೆ. ಹಾಗೆಯೇ ಜನಿಸಿದ ಮಗುವನ್ನು, ಸ್ವಲ್ಪ ದೊಡ್ಡ ಮಗು ಸಾಗ್ತದೆ, ಜಾತ್ರೆಯ ಸಂದರ್ಭದಲ್ಲಿ ನಡುವೆ ಕಂಚಿಲ್ದ ಸೇವೆಯಲ್ಲಿ ತಂದೆ ತಾಯಿ ಅಥವಾ ಮನೆಯವರು ಅದನ್ನು ಹೆಗಲಲ್ಲಿರಿಸಿ ದೇವರಿಗೆ ಸುತ್ತು ಬರುವಾಗ ಪ್ರದಕ್ಷಿಣೆ ಬರುವಂಥ ಒಂದು ಕ್ರಮ. ಇದು ನೋಡುವುದು ಒಂಥರ ಅನನ್ಯವಾದ, ಭಾವುಕ ಮತ್ತು ಮಾರಿಯಮ್ಮನ ಅನುಗ್ರಹ ಯಾವ ರೀತಿಯಾಗಿದೆ ಅನ್ನೋದರ ಒಂದು ದ್ಯೋತಕ ಕೂಡ. ಈ ಕಂಚಿಲ್ದ ಸೇವೆಯ ದೃಶ್ಯ ಈಗ ನಿಮ್ಮ ಜೊತೆಗೆ. ದಯೆ ಮಾಡು ನೀ, ಕೃಪೆ ತೋರು ನೀ, ದಯೆ ಮಾಡು ನೀ, ಕೃಪೆ ತೋರು ನೀ, ಓ ಮಾತೆ ಮಹಾಮಾಯಿ ವರದಾತೆ ಮಹತಾಯಿ, ಓ ಮಾತೆ ಮಹಾಮಾಯಿ ವರದಾತೆ ಮಹತಾಯಿ. ಮಾರಿಯಮ್ಮ ದೇವರ ಪ್ರಸಾದ, ಅದನ್ನು ಸ್ವೀಕಾರ ಮಾಡುವುದು ಒಂದು ವಿಶೇಷ. ಇಲ್ಲಿ ಇಡುವಂತಹ ಪ್ರಸಾದವನ್ನು ಮನೆಗೆ ತೆಗೆದುಕೊಂಡು ಅದನ್ನು ಬಳಸ್ಕೊಳ್ತಾರೆ. ಆ ಪ್ರಸಾದದ ವೈವಿಧ್ಯಗಳು ಕೂಡ, ಅದರ ತಯಾರಿ, ಇಲ್ಲಿಯ ಸಂಭ್ರಮ ಮತ್ತು ಇಲ್ಲಿ ಈಗ ಬಹಳ ಸಾಂಸ್ಕೃತಿಕ ವೈಭವ, ಸಂಕೀರ್ತನೆಗಳು ನಿರಂತರವಾಗಿ ನಡೆಯುತ್ತವೆ. ಹಾಗಾಗಿ ಮಾರಿಯಮ್ಮ ದೇವಸ್ಥಾನ ಈಗ ಧಾರ್ಮಿಕತೆಯ ಜೊತೆಗೆ ಸಾಂಸ್ಕೃತಿಕವಾದ ಪ್ರಮುಖ ಕೇಂದ್ರವಾಗಿ ಕೂಡ ರೂಪುಗೊಂಡಿದೆ. ಆತ್ಮೇಲೆ ಉರ್ವ ಮಾರಿಯಮ್ಮ ದೇವಸ್ಥಾನ ಈಗ ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿದೆ. 2024 ಫೆಬ್ರವರಿ 11ರಿಂದ 15ರವರೆಗೆ ಪ್ರತಿದಿನ ವೈವಿಧ್ಯಮಯ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು. ಅಂದ ಹಾಗೆ ನಾವು ಈ ಸಿದ್ಧತೆಯ ಬಗ್ಗೆ ಒಂದು ಚಿತ್ರಣವನ್ನು ನಿಮಗೆ ತೋರಿಸಿ ಆಡಳಿತ ಸಮಿತಿಯವರ ಪರವಾಗಿ ತಮಗೆ ಕೆಲವು ವಿವರಗಳನ್ನು ಕೂಡ ಅವರ ಮೂಲಕ ನಾವು ನೀಡುವರಿದ್ದೇವೆ.
ಆದ್ಮೇಲೆ ಶ್ರೀ ಮಾರಿಯಮ್ಮನ ಸನ್ನಿಧಿ ಒಂದೆರಡಲ್ಲ, ವೈಯಕ್ತಿಕವಾಗಿ ನಾನು ಕೂಡ ನನಗೆ ಅಲ್ಲಿಯ ಆಗಿನ ಆಡಳಿತ ಮುಖ್ಯಸ್ಥರಾಗಿದ್ದಂಥ ಗೋಪಾಲಕೃಷ್ಣ ಸುವರ್ಣ ಅವರು ಶಿಕ್ಷಕರಾಗಿದ್ದವರು ನನ್ನ ಮೇಲೆ ಬಹಳ ಪ್ರೀತಿ. ಅವರು 2 ಬಾರಿ ನನ್ನನ್ನು ಕರೆಸಿ ಸನ್ಮಾನ ಮಾಡಿದಾಗಲೂ ನನಗೆ ಅದರ 3-4 ದಿನಗಳಲ್ಲಿ ನನಗೆ 2 ದೊಡ್ಡ ಪ್ರಶಸ್ತಿಗಳು ಪ್ರಾಪ್ತವಾಗಿತ್ತು. ಹಾಗೆ 3ನೇ ಸಲ ಬಂದು ದೇವರಿಗೆ ನಾನು ಅಡ್ಡ ಬಿದ್ದು ಆ ಕೃತಜ್ಞತೆ, ನನ್ನ ಅರ್ಪಣೆಯನ್ನು ದೇವರಿಗೆ ಅರ್ಪಿಸಿದೆ ಮತ್ತು ನನ್ನ ಕೃತಜ್ಞತೆಯನ್ನು ಸಮರ್ಪಿಸಿದೆ. ಇದು ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ. ಇಂಥ ಅಭಿಪ್ರಾಯ ಕೋಟ್ಯಾಂತರ ಲಕ್ಷಾಂತರ ಮಂದಿಗಿದೆ. ಆದ್ದರಿಂದಲೇ ಮಾರಿಯಮ್ಮನ ಸನ್ನಿಧಿ ಪರಮ ಪಾವನವಾದ ಸನ್ನಿಧಿ. ತಾವೆಲ್ಲರೂ ಈ ಸನ್ನಿಧಿಗೆ ಬನ್ನಿ, ಮಾರಿಯಮ್ಮನ ಆಶೀರ್ವಾದವನ್ನು ಪಡೆಯಿರಿ. ನಮಗೆಲ್ಲರಿಗೂ ಆ ದೇವರು ಒಳ್ಳೆಯದನ್ನು ಮಾಡಲಿ. ನಮಸ್ಕಾರ.